ಆಟೋ ರಿಕ್ಷಾನವರು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ನಮಗೆ ಆದಾಯನೇ ಸಿಗ್ತಾ ಇಲ್ಲ. ಥಾಯ್ಲೆಂಡ್ ಮತ್ತೆ ಚೈನಾನಲ್ಲಿ ಲೀಗಲ್ ಆಗಿ ನಡೀತಾನೆ ಇದೆ. ರ್ಯಾಪಿಡೋದು ಇಶ್ಯೂ ನಡೀತಾನೆ ಇದೆ. ಇಲ್ಲಿ ದೌರ್ಜನ್ಯ ಮಾಡಿ ಅವ್ರಿಗೆ ಹೊಡೆದಿದ್ದಾರೆ ಅಂತ ಅಲ್ಲ, ಕೇಸ್ ಎಲ್ಲ ಬುಕ್ ಆಯ್ತು. ದೊಡ್ಡವರೇ ಆಗಲಿ ಬೈಕ್ ಟ್ಯಾಕ್ಸಸ್ನ ಯಾರು ಪ್ರಿಫರ್ ಮಾಡಲ್ಲ, ಆಟೋನೇ ಬೇಕು ಅಂತ ಹೇಳ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್. ಈ ವಿಡಿಯೋನ ನೋಡ್ತಕ್ಕಂಥದ್ದು ಏನು ಅಂತಂದರೆ ರ್ಯಾಪಿಡೋ ವರ್ಸಸ್ ಆಟೋ ರಿಕ್ಷಾ ಇಶ್ಯೂ ನಮ್ಮ ಬೆಂಗಳೂರಲ್ಲಿ ನಡೀತಾನೆ ಇದೆ. ಏನಿದು ಇಶ್ಯೂ ಅನ್ನೋದನ್ನೇ ಕಂಪ್ಲೀಟ್ ಆಗಿ ಇವತ್ತು ಮಾತಾಡ್ತಕ್ಕಂಥದ್ದು. ಯಾರು ಸರಿ ಯಾರು ತಪ್ಪು ಅಂತ ನಾವು ಮಾತಾಡಲ್ಲ, ಆ್ಯಕ್ಚುಯಲ್ ಡೇಟಾನ ಇಟ್ಕೊಂಡು ಏನು ನಡೀತಾ ಇದೆ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿದು ಏನು ಇಶ್ಯೂ, ಯಾಕೆ ಈ ಥರ ಇಶ್ಯೂ ನಡೀತಾ ಇದೆ, ಇದಕ್ಕೆ ಕೋರ್ಟ್ ಹೇಳ್ತಕ್ಕಂಥದ್ದು ಏನು, ಲೀಗಲಾಗಿ ಏನು ನಡೀತಾ ಇದೆ ಅನ್ನೋದನ್ನೇ ಕಂಪ್ಲೀಟಾಗಿ ನಾವು ಮಾತಾಡ್ತಕ್ಕಂಥದ್ದು. ಈ ಇಶ್ಯೂ ಇಲ್ಲಿ ಮಾತ್ರ ಇಲ್ಲ, ಈ ವಿಡಿಯೋನ ಮಾಡೋಕ್ಕೆ ಕಾರಣ ಏನು ಅಂತಂದರೆ ತಮಿಳ್ನಾಡಿನಲ್ಲೂ ಕೂಡ ಈ ರೀತಿ ಬೈಕ್ ಟ್ಯಾಕ್ಸಿ ಮೇಲೆ ಆಟೋ ರಿಕ್ಷಾನವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ನಡೀತಾ ಇದೆ, ಬೇರೆ ಕಂಟ್ರೀಸ್ನಲ್ಲೂ ಇದೇ ಥರ ನಡೀತಾ ಇದೆಯಾ, ಯಾವ್ಯಾವ ಸ್ಟೇಟ್ನಲ್ಲಿ ಈ ಥರ ನಡೀತಿದೆ, ಅದನ್ನೇ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ನೋಡ್ತಕ್ಕಂಥದ್ದು. ಲೆಟ್ಸ್ ಗೆಟ್ ಟು ದ ವಿಡಿಯೋ. ಮೊದಲಿಗೆ ರ್ಯಾಪಿಡೋ ಅಂತಕ್ಕಂಥದ್ದು ಯಾವಾಗ ಬೆಂಗಳೂರಿಗೆ ಲಾಂಚ್ ಆಯಿತು ಅಂತಂದರೆ 2016ನಲ್ಲಿ ಲಾಂಚ್ ಮಾಡ್ತಾರೆ. ಇದೇ ಥರನೇ ತುಂಬ ಸ್ಟೇಟ್ಸ್ನಲ್ಲೂ ಕೂಡ ಲಾಂಚ್ ಮಾಡ್ತಾ ಹೋಗ್ತಾರೆ. ದೊಡ್ಡ ದೊಡ್ಡ ಸಿಟೀಸ್ನಲ್ಲಿ, ಮುಂಬೈನಲ್ಲಿ ಆಗಲಿ, ಅಸ್ಸಾಂನಲ್ಲಿ ಆಗಲಿ, ಇಲ್ಲೆಲ್ಲ ಲಾಂಚ್ ಮಾಡ್ತಾ ಹೋಗ್ತಾರೆ. ಬಟ್ ಏನಾಗುತ್ತೆ ಅಂತಂದರೆ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಬೆಂಗಳೂರಿನಲ್ಲಿ 2016ನಲ್ಲಿ ಲಾಂಚ್ ಆಗಿದ್ದು ಹೋಗ್ತಾ ಹೋಗ್ತಾ ಇಶ್ಯೂ ಆಗ್ತಾ ಹೋಗುತ್ತೆ. ಆಟೋ ರಿಕ್ಷಾನವರು ಹೇಳ್ತಕ್ಕಂಥದ್ದು ಏನು ಅಂತಂದರೆ ನಮಗೆ ಆದಾಯನೇ ಸಿಗ್ತಾ ಇಲ್ಲ, ಎಕನಾಮಿಕಲಿ ನಾವು ತುಂಬ ವೀಕ್ ಆಗಿದ್ದೀವಿ. ರ್ಯಾಪಿಡೋ ಬಂದಾದಮೇಲೆ ತುಂಬ ಕಸ್ಟಮರ್ಸ್ ನಮ್ಮ ಹತ್ರ ಬರ್ತಾನೆ ಇಲ್ಲ, ಎಲ್ಲರೂ ರ್ಯಾಪಿಡೋ ಬುಕ್ ಮಾಡಿಕೊಂಡು ಬೈಕ್ನ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ರ್ಯಾಪಿಡೋ ಅನ್ನೋದಕ್ಕಿಂತ ಬೈಕ್ ಟ್ಯಾಕ್ಸಿ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ. ಇದು ಇಂಡಿಯಾನಲ್ಲಿ ಮಾತ್ರ ಹೀಗೇನಾ ಅಂತ ನೋಡಿದ್ರೆ ಚೈನಾನಲ್ಲಿನೂ ಕೂಡ ಬೈಕ್ ಟ್ಯಾಕ್ಸಸ್ ಇದೆ, ಥಾಯ್ಲೆಂಡ್ನಲ್ಲೂ ಕೂಡ ಬೈಕ್ ಟ್ಯಾಕ್ಸಸ್ ಇದೆ, ಅದಾದಮೇಲೆ ನೆದರ್ಲ್ಯಾಂಡ್ನಲ್ಲಿ ಇದೆ. ಬಟ್ ಥಾಯ್ಲೆಂಡ್ ಮತ್ತು ಚೈನಾನಲ್ಲಿ ಲೀಗಲ್ ಆಗಿ ನಡೀತಾನೆ ಇದೆ. ಅಲ್ಲಿ ಆಟೋ ರಿಕ್ಷಾಗಿಂತ ಬೈಕ್ ಟ್ಯಾಕ್ಸಸ್ಸೇ ತುಂಬ ಇರ್ತಕ್ಕಂಥದ್ದು. ಥಾಯ್ಲೆಂಡ್ನಲ್ಲಿ ತುಂಬ ಅಂದರೆ ತುಂಬ ಬೈಕ್ ಟ್ಯಾಕ್ಸಸ್ನ ಯೂಸ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಡೇ ಟು ಡೇ ಲೈಫ್ನಲ್ಲಿ ಅವ್ರು ಯೂಸ್ ಮಾಡ್ತಾ ಹೋಗ್ತಾರೆ. ಅಲ್ಲಿನ ಗೌರ್ಮೆಂಟ್ ಕೂಡ ಇದನ್ನು ಅಲೋ ಮಾಡಿದೆ. ಚೈನಾನಲ್ಲಿನೂ ಕೂಡ ಲೀಗಲ್ ಆಗಿ ಇದು ಇದೆ, ತುಂಬ ಕಡೆ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿಸ್ನ ಡೈಲಿ ಲೈಫ್ನಲ್ಲಿ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ನೆದರ್ಲ್ಯಾಂಡ್ನಲ್ಲಿ ಏನು ಅಂತಂದರೆ ಸ್ಟ್ರಿಕ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾರೆ. ಎಲ್ಲರಿಗೂ ಸೇಫ್ಟಿ ಮೇಲೆ ತುಂಬ ಕೇರ್ನ ತೊಗೊತಾರೆ ಗೌರ್ಮೆಂಟು. ಈ ರೀತಿ ತುಂಬ ಕಂಡೀಷನ್ಸ್ನ ಇಟ್ಟಿದ್ದಾರೆ. ಲೈಸೆನ್ಸ್ ಇರಬೇಕು, ಹೆಲ್ಮೆಟ್ನ ವೇರ್ ಮಾಡಿರಬೇಕು, ಸೇಫ್ಟಿ ಬಗ್ಗೆ ತುಂಬಾ ಕೇರ್ ಮಾಡಿಕೊಂಡು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇಟ್ಟು ಅಲ್ಲೂ ಕೂಡ ನೆದರ್ಲ್ಯಾಂಡ್ನಲ್ಲೂ ಕೂಡ ಅಲೋ ಮಾಡಿದ್ದಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನಮ್ಮ ಇಂಡಿಯಾಗೆ ಬಂದರೆ ಮಹಾರಾಷ್ಟ್ರನಲ್ಲಿ ಮುಂಚೆ ಇತ್ತು, ಅಸ್ಸಾಂನಲ್ಲಿ ಮುಂಚೆ ಇತ್ತು, ಕರ್ನಾಟಕ, ತಮಿಳ್ನಾಡು, ಇಲ್ಲೆಲ್ಲ ಸ್ವಲ್ಪ ರ್ಯಾಪಿಡೋದು ಇಶ್ಯೂ ನಡೀತಾನೆ ಇದೆ. 2016ನಲ್ಲಿ ಲಾಂಚ್ ಆದಾಗಿಂದನೂ ಎಷ್ಟೊಂದು ಇಶ್ಯೂ ನಡೀತಾನೆ ಹೋಗ್ತಾನೆ ಇದೆ. ತಮಿಳ್ನಾಡಿನಲ್ಲಿ ಕೂಡ ಏನಾಯಿತು ಅಂತಂದರೆ ಒಂದು ತಿಂಗಳಿಗೆ ರ್ಯಾಪಿಡೋ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿಸ್ಬಿಟ್ಟಿದ್ರು, iOS ಆ್ಯಪ್ನ. ಅದಾದಮೇಲೆ ಒಂದು ತಿಂಗಳಾದಮೇಲೆ ಕೋರ್ಟ್ನ ಜಡ್ಜ್ಮೆಂಟ್ ಎಲ್ಲ ಆಗಿ ಇಷ್ಟು ಈ ರೀತಿಯಾಗಿ ಸೇಫ್ಟಿ ಕ್ರಮಗಳನ್ನೆಲ್ಲ ತಗೊಂಡು ನೀವು ಯೂಸ್ ಮಾಡ್ಬೋದು ರ್ಯಾಪಿಡೋನ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿದ್ರು. ಅದಾದಮೇಲೆ ಇವಾಗ ತಮಿಳ್ನಾಡಲ್ಲಿ ಪ್ರೊಟೆಸ್ಟ್ ಮಾಡ್ತಾನೆ ಇದ್ದಾರೆ. ಲೆಟ್ಸ್ ಕಮ್ ಟು ದ ಬ್ಯಾಂಗ್ಳೂರ್ ಇಶ್ಯೂ. ಬ್ಯಾಂಗ್ಳೂರಿನಲ್ಲಿ ಏನಾಗ್ತಿದೆ ಅಂತಂದರೆ ರ್ಯಾಪಿಡೋ ಮೇಲೆ ಆಟೋ ರಿಕ್ಷಾನವರು ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಏನು ಅಂದರೆ ನಮಗೆ ಆದಾಯ ತುಂಬ ಕಡಿಮೆ ಆಗೋಗ್ಬಿಟ್ಟಿದೆ, ಎಲ್ಲರೂ ರ್ಯಾಪಿಡೋನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಇಶ್ಯೂಸ್ ನಡೀತಾನೆ ಇದೆ ಆಟೋ ರಿಕ್ಷಾದು. ಅವರು ಸ್ವಲ್ಪ ಇಲ್ಲಿ KSR ಬೆಂಗಳೂರು ಮೆಜೆಸ್ಟಿಕ್ ಹತ್ರ ಏನಾಯಿತು ಅಂತಂದರೆ ಸ್ವಲ್ಪ ದಿನದ ಹಿಂದೆ ಆಟೋ ರಿಕ್ಷಾನವರೇ ರ್ಯಾಪಿಡೋನ ಬುಕ್ ಮಾಡಿ ಬೈಕ್ನವ್ರನ್ನ ಕರೆಸ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರಿಗೆ ಹೊಡೆದಿದ್ದಾರೆ ಅಂತ ಅಲ್ಲ, ಕೇಸೆಲ್ಲ ಬುಕ್ ಆಯಿತು. ಅದಕ್ಕೋಸ್ಕರ ಗೌರ್ಮೆಂಟ್ ಏನು ಹೇಳ್ತಿದೆ ಅಂತಂದರೆ ಈ ರೀತಿಯಾಗಿ ಆಟೋ ರಿಕ್ಷಾನವರು ರ್ಯಾಪಿಡೋನವ್ರ ಮೇಲೆ ದೌರ್ಜನ್ಯಗಳು ಮಾಡಬಾರ್ದು, ಏನೇ ಇದ್ರೂ ಲೀಗಲ್ ಆಗಿ ನಡಿಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ನ ಕೋರ್ಟಿಂದ ಕೊಟ್ಟಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಆಟೋ ರಿಕ್ಷಾನವರು ಮೇಯ್ನಾಗಿ ಹೇಳ್ತಕ್ಕಂಥದ್ದು ಏನು ಅಂದರೆ ನಮಗೆ ಆದಾಯನೇ ಇಲ್ಲ, ರ್ಯಾಪಿಡೋ ಬಂದಾದಮೇಲೆ ತುಂಬ ಜನ ರ್ಯಾಪಿಡೋನ ಚೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರ್ಯಾಪಿಡೋ ವೆಬ್ಸೈಟ್ನಲ್ಲಿ ನಾನು ಹೋಗಿ ನೋಡಿದಾಗ್ಲೂ ಕೂಡ ಅವರು ಅಲ್ಲಿ ಏನಂತ ಇದೆ ಅಂತಂದರೆ 2000 ರೂಪೀಸ್ ಬೈಕ್ ಟ್ಯಾಕ್ಸಿನವರು ಅರ್ನ್ ಮಾಡ್ತಾ ಇದ್ದಾರೆ ಪರ್ ಡೇ ಅಂತ ಇದೆ. ಆಟೋ ರಿಕ್ಷಾನವ್ರು ಏನು ಹೇಳ್ತಾರೆ ಅಂದರೆ ದಿನಕ್ಕೆ ಬರೀ 500 ರೂಪಾಯಿ ಕೂಡ ನಮ್ಮ ಕೈಲಿ ದುಡಿಯೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಅದಾದಮೇಲೆ ಆಟೋ ರಿಕ್ಷಾನವರು ಮೇಯ್ನಾಗಿ ಹೇಳ್ತಕ್ಕಂಥದ್ದು ಏನು ಅಂತಂದರೆ ವೈಟ್ ಬೋರ್ಡ್ನ ಇಟ್ಕೊಂಡು ಅದು ಹೆಂಗೆ ಲೀಗಲ್ ಆಗಿ ನೀವು ಬೈಕ್ನ ಪ್ರೈವೇಟ್ ವೆಹಿಕಲ್ನ ಓಡಿಸ್ತೀರಾ, ಏನು ಸೇಫ್ಟಿ ಕ್ರಮ ಇದೆ, ಏನಾದ್ರೂ ಆಕ್ಸಿಡೆಂಟ್ಸ್ ಏನಾದರೂ ಆದರೆ ಅವರಿಗೆ ಯಾವ ರೀತಿ ನೀವು ಇನ್ಶೂರೆನ್ಸ್ನ ಕೊಡ್ತೀರಾ, ಇನ್ಶೂರೆನ್ಸ್ ಹೇಗೆ ಕ್ಲೈಮ್ ಮಾಡ್ತೀರಾ, ಸೇಫ್ಟಿಗೆ ನೀವೇನು ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವರು ಒಂದು ಪ್ರಾಬ್ಲಮ್ನ ಹೇಳ್ತಾ ಇದ್ದಾರೆ ರ್ಯಾಪಿಡೋ ಮೇಲೆ. ಬಟ್ ರ್ಯಾಪಿಡೋನವರು ಆದ್ರೂ ಜನಗಳು ಇದೆಲ್ಲ ಇದ್ರೂ ಯಾಕೆ ರ್ಯಾಪಿಡೋನ ಚೂಸ್ ಮಾಡ್ತಾರೆ ಅಂತಂದರೆ ಡೇ ಟು ಡೇ ಲೈಫ್ನಲ್ಲಿ ತುಂಬ ಯಂಗ್ಸ್ಟರ್ಸ್ ಆಗಿರ್ಬೋದು, ತುಂಬ ಈ 20 to 30 ಏಜ್ ಕ್ಯಾಟಗರಿನವರು ತುಂಬ ರ್ಯಾಪಿಡೋನ ಯೂಸ್ ಮಾಡ್ತಿದ್ದಾರೆ. ಮೇಯ್ನ್ ರೀಸನ್ ಏನು ಅಂತಂದರೆ ತುಂಬ ಕಡಿಮೆ ಬೆಲೆಗೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಸಿಗುತ್ತೆ. ಈಗ ಸ್ವಲ್ಪ ದೂರ ಆಗಲಿ, ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದರೆ ಕಡಿಮೆ ದುಡ್ಡು ಅದಕ್ಕೆ ತಕ್ಕಂಗೆ ವರ್ತ್ ಪ್ರೈಸ್ನಲ್ಲಿ ನಮಗೆ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ತುಂಬ ಜನ ರ್ಯಾಪಿಡೋನ ಪ್ರಿಫರ್ ಮಾಡ್ತಾರೆ, ಬೈಕ್ ಟ್ಯಾಕ್ಸಿಸ್ನ ಪ್ರಿಫರ್ ಮಾಡ್ತಾರೆ. ಬಟ್ ಆಟೋಗೆ ಹೋದರೆ ತುಂಬ ದುಡ್ಡನ್ನ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸಮ್ ಡೆಸ್ಟಿನೇಷನ್ A to B ಹೋಗಬೇಕು ಅಂತ ಅಂದ್ಕೊಳ್ಳಿ, ಒಂದು 5 ಕಿಲೋಮೀಟರ್ ಇದೆ ಅಂತ ಅಂದ್ಕೊಳ್ಳಿ, ಒಂದು ಆಟೋನವ್ರ ಹತ್ರ ನಾವು ಹೋಗಿ ಕೇಳಿದ್ರೆ 100 ರೂಪಾಯಿ ಹೇಳಿದ್ರು ಅಂತ ಅಂದ್ಕೊಳ್ಳಿ. ಬೇರೆ ಆಟೋನವ್ರ ಹತ್ರ ಹೋದ್ರೂ ಅವರು 100 ರೂಪಾಯಿನೇ ಹೇಳ್ತಾರೆ. ಸೊ ಅವರು ಫಿಕ್ಸ್ ಆಗಿರ್ತಾರೆ, ಎಲ್ಲ ಆಟೋನವ್ರೂ ಮಾತಾಡಿಕೊಂಡು ಇಷ್ಟೇ ಬೆಲೆಗೆ ನಾನು ಬರಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಬಟ್ ಬೈಕ್ ಟ್ಯಾಕ್ಸಿನಲ್ಲಿ ಏನು ಅಂತಂದರೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋಕ್ಕೋಸ್ಕರ, ಅಫೋರ್ಡಬಲ್ ಪ್ರೈಸ್ ಇದೆ ಅನ್ನೋಕ್ಕೋಸ್ಕರ ಎಲ್ಲರೂ ಬೈಕ್ ಟ್ಯಾಕ್ಸಿನ ಪ್ರಿಫರ್ ಮಾಡ್ತಾರೆ. ಸೊ
ಬೈಕ್ ಟ್ಯಾಕ್ಸಿ ಬಂದು ತುಂಬ ಫೇಮಸ್ ಆಯಿತು ಕರ್ನಾಟಕದಲ್ಲೇ ಆಗಲಿ. ಅದಾದಮೇಲೆ ಈ ರೀತಿ ತುಂಬ ಅರ್ನಿಂಗ್ಸ್ ಎಲ್ಲ ಕಡಿಮೆ ಆಗೋಯಿತು, ಕಸ್ಟಮರ್ಸ್ ಯಾರೂ ಬರ್ತಾನೆ ಇಲ್ಲ ಅನ್ನೋಕ್ಕೋಸ್ಕರ ಆಟೋ ರಿಕ್ಷಾನವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಮತ್ತು ಈ ಬೈಕ್ ಟ್ಯಾಕ್ಸಿ ಅನ್ನೋದನ್ನೇ ರಿಮೂವ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಗೌರ್ಮೆಂಟ್ ಹೇಳ್ತಕ್ಕಂಥದ್ದು, ಗೌರ್ಮೆಂಟ್ ಕನ್ಫರ್ಮ್ ಆಗಿ ಈ ಡಿಸೆಂಬರ್ ಇವತ್ತಿನ ಡೇಟಾ ತನಕ ನಾನು ಓದಿದಾಗ ಕನ್ಫರ್ಮ್ ಆಗಿ ಬೈಕ್ ಟ್ಯಾಕ್ಸಿನ ರಿಮೂವ್ ಮಾಡಬೇಕು ಅಂತಲೂ ಹೇಳಿಲ್ಲ, ಆಟೋ ರಿಕ್ಷಾನ ರಿಮೂವ್ ಮಾಡಬೇಕು ಅಂತಲೂ ಹೇಳಿಲ್ಲ, ಏನು ಪರ್ಫೆಕ್ಟಾಗಿ ಯಾವುದೇ ರೀತಿಯ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಈ ರೀತಿ ಕೇಸ್ ಬುಕ್ ಆಯ್ತಲ್ಲ, ಈಗ ಆಟೋ ರಿಕ್ಷಾನವರು ಬೈಕ್ ಟ್ಯಾಕ್ಸಿನವರಿಗೆ ಬುಕ್ ಮಾಡಿ ಹೊಡೆದಿದ್ದಾರೆ ಅನ್ನೋಕ್ಕೋಸ್ಕರ ಈ ರೀತಿಯಾಗಿ ಅವರೇನೇ ಯಾವುದೇ ರೀತಿಯಾದ ಕ್ರಮಗಳನ್ನ ತಗೊಳ್ಳಂಗಿಲ್ಲ, ಏನು ಲೀಗಲಾಗಿ ನಡಿಬೇಕು ಆ ರೀತಿಯೇ ನಡಿಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಜಡ್ಜ್ಮೆಂಟ್ನ ಕೊಟ್ಟಿದೆ. ಬಟ್ ಪ್ರಾಪರಾಗಿ ರ್ಯಾಪಿಡೋನ ಅಲೋನೂ ಮಾಡಿಲ್ಲ, ಅದಕ್ಕೆ ತಡೆನೂ ವಿಧಿಸಿಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ತಮಿಳ್ನಾಡಲ್ಲಿ ಏನಾಗಿದೆ ಅಂದರೆ ಸೇಮ್ ಅವರು ಇದೆ ಹೇಳ್ತಕ್ಕಂಥದ್ದು, ಅರ್ನಿಂಗ್ಸ್ ತುಂಬ ಡೌನ್ ಆಗೋಗಿದೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರನಲ್ಲಿ ಬ್ಯಾನ್ ಆಗೋಗಿದೆ ರ್ಯಾಪಿಡೋ, ಯಾವುದೇ ರೀತಿಯಾದ ಯಾವುದು ಸೇಫ್ಟಿ ಇಲ್ಲ, ಆಮೇಲೆ ಯಾವುದೂ ಪರ್ಮಿಷನ್ ಸರಿಯಾಗಿ ತಗೊಂಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಹಾರಾಷ್ಟ್ರ ಮತ್ತು ಅಸ್ಸಾಂನಲ್ಲಿ ಬ್ಯಾನ್ ಮಾಡಿದ್ದಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಮೇ ಬಿ ಕರ್ನಾಟಕದಲ್ಲೂ ಬ್ಯಾನ್ ಆಗುತ್ತಾ ಅಥವಾ ಅದು ಲೀಗಲೈಸ್ ಆಗುತ್ತಾ ಅಂತಕ್ಕಂಥದ್ದು ಇನ್ನೂ ನಮಗೂ ಗೊತ್ತಿಲ್ಲ, ಕೋರ್ಟ್ ಏನು ಕೇಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಬಟ್ ಆಟೋ ರಿಕ್ಷಾನಲ್ಲೂ ಅವ್ರದ್ದು ತುಂಬ ಪ್ರಾಬ್ಲಮ್ಸ್ ಇದೆ. ಅವ್ರು ಹೇಳ್ತಕ್ಕಂಥದ್ದು ಏನು ಅಂದರೆ ತುಂಬ ಸಾಲ ತಗೊಂಡು ನಾನು ಆಟೋನ ತಗೊಂಡಿದ್ದೀವಿ, ಈ ರೀತಿ ಬೈಕ್ ಟ್ಯಾಕ್ಸಿ ಮುಖಾಂತರ ಟ್ರಾವೆಲ್ ಮಾಡೋದ್ರಿಂದ ನಾವು ಅದನ್ನೆಲ್ಲ ಹೆಂಗೆ ತೀರಿಸೋದು, ಅದನ್ನು ತುಂಬ ಇಶ್ಯೂನೇ. ಅವರು ಆಟೋ ದೊಡ್ಡ ವೆಹಿಕಲ್ನ ತೊಗೊಂಡಿದ್ದಾರೆ ಅಂದರೆ ಅದಕ್ಕೆ ಆಗಿರ್ತಕ್ಕಂಥ ಬಂಡವಾಳ ಅವ್ರು ಹಾಕಿರ್ತಾರೆ. ಕ್ಯಾಬ್ನವರು ಹೇಳ್ತಕ್ಕಂಥದ್ದು ಇದ್ದಾರೆ, ನಮಗೂ ರ್ಯಾಪಿಡೋ ಬಂದಮೇಲೆ ಬೈಕ್ ಟ್ಯಾಕ್ಸೀಸ್ ಬಂದಮೇಲೆ ತುಂಬ ಡೌನ್ ಆಗೋಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಏನಾಗುತ್ತೆ ಅಂತಕ್ಕಂಥ ನಾವೇ ವೆಯ್ಟ್ ಮಾಡಿ ನೋಡಬೇಕು. ಬಟ್ ಜನಗಳು ಆಟೋನ ಯಾಕೆ ಪ್ರಿಫರ್ ಮಾಡ್ತಿಲ್ಲ ಅಂದರೆ ಎಕ್ಸ್ಪೆನ್ಸಿವ್ ಅಂತ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಕೆಲವೊಂದು ಸರಿ ರಫ್ ಆಗಿ ಬಿಹೇವಿಯರ್ ಅಂತ ಎಲ್ಲ ನಾನು ಓದಿದೆ ಇಂಟರ್ನೆಟ್ನಲ್ಲಿ. ನಮಗೂ ಅಷ್ಟೇ ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ದೂರ ಬಂದಿದ್ದೀವಿ ಅಂತ ಅಂದ್ಕೊಳ್ಳಿ, ಒಳಗಡೆ ಒಂದು ಸಂದಿನಲ್ಲಿ ನಮ್ಮ ಮನೆ ಇದೆ ಅಂತಂದರೆ ಅಲ್ಲಿಗೆ ಅವರು ಅಲ್ಲಿಗೆ ಬಿಡಿ ಅಂತ ಹೇಳಿದ್ರೆ ಎಕ್ಸ್ಟ್ರಾ ನನಗೆ 30 ರೂಪೀಸ್ ಕೊಡು, 20 ರೂಪೀಸ್ ಕೊಡು, ಈ ಥರ ಎಲ್ಲ ಇದೆ ಅಲ್ಲ. ಬಟ್ ಬೈಕ್ ಟ್ಯಾಕ್ಸಿನಲ್ಲಿ ರ್ಯಾಪಿಡನ್ನು ಬುಕ್ ಮಾಡ್ಕೊಂಬಿಟ್ರೆ ಈ ಡೆಸ್ಟಿನೇಷನ್ ಅಂತ ಯಾವುದೇ ರೀತಿಯಾಗಿ ಲೀಗಲಾಗಿ ಅಲ್ಲೇ ತೋರಿಸ್ತಾ ಇರ್ತೀವಿ ಇಷ್ಟು ಅಮೌಂಟ್ ಅಂತ, ಸೊ ಅಷ್ಟನ್ನು ಪೇ ಮಾಡಿಬಿಟ್ಟು ಹೋಗ್ಬೋದು ನಾವು ಈಸಿಯಾಗಿ, ಜಾಸ್ತಿ ವಾದ ವಿವಾದಗಳು ಇರಲ್ಲ ಅನ್ನೋಕ್ಕೋಸ್ಕರ ತುಂಬ ಪ್ರಿಫರ್ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸೀಸ್ನ. ಬಟ್ ಆಟೋನವ್ರೂ ಸ್ವಲ್ಪ ಫ್ರೆಂಡ್ಲಿ ರಿಲೇಷನ್ಶಿಪ್ಪಿಂದ ಮೂವ್ ಆಗ್ತಾ ಹೋದರೆ, ಇವಾಗಲೂ ನಮ್ಮ ಮುಂದಿರೇ ಆಗಲಿ ದೊಡ್ಡವರೇ ಆಗಲಿ ಬೈಕ್ ಟ್ಯಾಕ್ಸೀಸ್ನ ಯಾರೂ ಪ್ರಿಫರ್ ಮಾಡಲ್ಲ, ಆಟೋನೇ ಬೇಕು ಅಂತ ಹೇಳ್ತಾರೆ. ಇನ್ ಕೇಸ್ ಏನಾದರೂ ಸ್ವಲ್ಪ ದೂರ ಟ್ರಾವೆಲ್ ಮಾಡಬೇಕು ಅಂದರೆ ಬೈಕ್ ಟ್ಯಾಕ್ಸಿ ಬೇಡ, ಆಟೋನೇ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನು ಅಂತಂದರೆ ಮುಂಚೆಯಿಂದನೂ ಟ್ರೆಡಿಷ್ನಲ್ ಆಗಿ ಬಂದಿರತಕ್ಕಂಥದ್ದು ಆಟೋ ಅಂದ್ರೇ ಒಂದು ಎಮೋಷನ್ ಇದೆ, ಅದರಲ್ಲೇ ಟ್ರಾವೆಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡವರೆಲ್ಲ ಫೀಲ್ ಮಾಡ್ತಾರೆ. ಅದಕ್ಕೆ ಅಂತ ಆಡಿಯನ್ಸ್ ತುಂಬ ಜನ ಇದ್ದಾರೆ, ತುಂಬ ಜನ ಆಟೋನೇ ಪ್ರಿಫರ್ ಮಾಡ್ತಕ್ಕಂಥದ್ದು. ಸೊ ಆಟೋಗೂ ತುಂಬ ಫ್ಯಾನ್ ಬೇಸ್ ಇದೆ, ಅದಕ್ಕೆ ನಾನು ಆಟೋನಲ್ಲೇ ಹೋಗಬೇಕು ಅಂತ ಫಿಕ್ಸ್ ಆಗಿರ್ತಕ್ಕಂಥ ಜನಗಳೂ ಇದ್ದಾರೆ. ಬಟ್ ಈ ಥರ ಇಶ್ಯೂ ಆಗಿರೋದ್ರಿಂದ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅನ್ನೋದ್ರಿಂದ ಏನು ವಾದ ವಿವಾದಗಳಿರಲ್ಲ, ತುಂಬ ಮಾತಾಡೋದೇನೂ ಇರಲ್ಲ ಅನ್ನೋಕ್ಕೋಸ್ಕರ ಎಲ್ಲರೂ ಬೈಕ್ ಟ್ಯಾಕ್ಸಿ ಬೇಕು ಅಂತ ಈ ಮೆಟ್ರೋ ಸಿಟೀಸಲ್ಲಿ ದೊಡ್ಡ ಸಿಟೀಸಲ್ಲೆಲ್ಲ ಈ ಬೈಕ್ ಟ್ಯಾಕ್ಸಿ ಪ್ರಿಫರ್ ಮಾಡೋಕ್ಕೆ ಇದೇ ಮೇಯ್ನ್ ರೀಸನ್ ಆಗಿದೆ. ಸೊಲ್ಯೂಷನ್ ಏನು ಅಂತಂದರೆ ಆಟೋನವ್ರು ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ಪಿಂದ ಕಾಸ್ಟ್ ಸ್ವಲ್ಪ ಕಡಿಮೆ ಮಾಡಿ ಮೂವ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನನ್ನ ಒಪಿನಿಯನ್ನು. ಆಮೇಲೆ ಇದು ಲೀಗಲೈಸ್ ಆಗುತ್ತಾ ರ್ಯಾಪಿಡೋ ಬೈಕ್ ಅಂತಕ್ಕಂಥದ್ದು ನಾವು ವೆಯ್ಟ್ ಮಾಡಿನೇ ನೋಡಬೇಕು. ಇಷ್ಟೇ ಇವತ್ತು ನಾನು ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥ ವಿಷಯ. ಲೆಟ್ಸ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಅದು ನನಗೆ ಮೋಟಿವೇಶನ್ ಆಗಿರುತ್ತೆ ನೆಕ್ಸ್ಟ್ ಈ ಥರದ್ದು ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಆಗಲಿ, ಈ ರೀತಿಯಾಗಿರ್ತಕ್ಕಂಥ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ನಡೀತಕ್ಕಂಥ ಇಶ್ಯೂಸ್ನ ಮಾತಾಡೋದಾಗಿರಲಿ. ನಮ್ಮದು ನ್ಯೂ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಲೆಟ್ಸ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಸಿ ಯು. ಕಾರ್ತಿಕ್.